ಈ ಸತಿ ಎಲೆಕ್ಷನ್ ಮುಗ್ದು ಯಾವ ಸೆಕ್ಟರ್ ಅಲ್ಲಿ ರ್ಯಾಲಿ ಬರುತ್ತೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಪಾಯಿಂಟ್ ನಂಬರ್ 1 सेमीकंडक्टर. हार्डवेयर और सॉफ्टवेयर दोनों की सफलता के लिए जरूरी है कि हम भारत में ಸ್ಟ್ರಾಂಗ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಕ್ಚುಲಿ ಸೆಮಿಕಂಡಕ್ಟರ್ ನಮ್ಮ ಇಂಡಿಯಾದಲ್ಲಿ ತಯಾರಾಗಲ್ಲ. ನಾವು US, ತೈವಾನ್, ಚೈನಾ ಇಂದ ಇಂಪೋರ್ಟ್ ಮಾಡಿಸ್ಕೊಂತೀವಿ. ಸೆಮಿಕಂಡಕ್ಟರ್ ಅಂತ ಹೇಳಿದ್ರೆ ನಾವು ದಿನನಿತ್ಯ ಯೂಸ್ ಮಾಡೋ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲೂ ಇದ್ದೇ ಇರುತ್ತೆ. ಮೊಬೈಲು, ಲ್ಯಾಪ್ಟಾಪ್, ಕಂಪ್ಯೂಟರ್, ಗೇಮಿಂಗ್ ಕಾನ್ಸೋಲ್, ಮೈಕ್ರೋವನ್, ರೆಫ್ರಿಜರೇಟರ್, ಹೀಗೆ ದಿನನಿತ್ಯ ಯೂಸ್ ಮಾಡೋ ಎಲ್ಲಾ ಎಲೆಕ್ಟ್ರಾನಿಕ್ ಡಿವೈಸಸ್ ಗಳಲ್ಲೂ ಸೆಮಿಕಂಡಕ್ಟರ್ ಅನ್ನೋದು ಇದ್ದೇ ಇರುತ್ತೆ. ಇದಿಲ್ಲ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಡಿವೈಸ್ ವರ್ಕೇ ಆಗಲ್ಲ. ಸೊ ಇಷ್ಟು ಯೂಸೇಜ್ ಇರೋ ಸೆಮಿಕಂಡಕ್ಟರ್ ನ ತೈವಾನ್ ಅಲ್ಲಿರೋ ಒಂದು ಕಂಪನಿ ಜೊತೆ ನಮ್ಮ ಟಾಟಾ ಕಂಪನಿ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಗುಜರಾತ್ ಅಲ್ಲಿ $1.2 ಟ್ರಿಲಿಯನ್ ನ ಇನ್ವೆಸ್ಟ್ಮೆಂಟ್ ಮಾಡಿ ಈ ಒಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದಾರೆ. ಸೊ ಟಾಟಾದಲ್ಲಿ ಯಾವ್ದಪ್ಪ ಅದು ಕಂಪನಿ ಅಂತ ಹೇಳಿದ್ರೆ ಟಾಟಾ ಎಲೆಕ್ಸ್. ಈ ಒಂದು ಕಂಪನಿ ಶೇರ್ಸ್ 7,000 ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಲ್ಲಿ ಈ ಒಂದು ಶೇರ್ಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ. ಇದೇ ತರ ಲಾಂಗ್ ಟರ್ಮ್ ಸ್ಟಾಕ್ ಗಳ ಬಗ್ಗೆ ಡೀಟೇಲ್ಸ್ ಬೇಕು ಅಂತಂದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು.